ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೊರಗಜ್ಜನ ಬಗ್ಗೆ ಅಂದರೆ ಕೊರಗಜ್ಜನ ಮಹಿಮೆ, ಕೊರಗಜ್ಜನ ಪವಾಡಗಳು ಮತ್ತು ಕೊರಗಜ್ಜನ ದಂತಕತೆ ಪ್ರತಿಯೊಂದು ಈ ಮಾಹಿತಿಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಏನಕ್ಕೆ ಅಂದರೆ ಇದು ತುಳುನಾಡಿನಲ್ಲಿ ಅತಿ ಹೆಚ್ಚು ಪೂಜೆ ಮಾಡುವಂಥ ದೈವ ವೀಕ್ಷಕರೇ. ಮತ್ತು ತುಂಬ ಸೆಲೆಬ್ರಿಟಿಗಳಾಗಲಿ, ತುಂಬ ಫೇಮಸ್ NRIಗಳಾಗಲಿ, ಯಾರೇ ಆಗಲಿ, ಏನೇ ಕಷ್ಟಗಳಿದ್ರೂ ಈ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಕೋಲನ ನೋಡಿಕೊಂಡು ಕೊರಗಜ್ಜನ ಆಶೀರ್ವಾದನ ಪಡ್ಕೊಂಡು ಬರ್ತಾರೆ ವೀಕ್ಷಕರೇ. ಈ ಕೊರಗಜ್ಜನದು ಏನು, ಈ ಕೊರಗಜ್ಜನ ಕೋಲ ಯಾವಾಗ ನಡೆಯುತ್ತೆ, ಇದು ಯಾವ ಪ್ಲೇಸಲ್ಲಿ ಟೆಂಪಲ್ಲು ಬರುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ, ಇದಕ್ಕೆ ನೈವೇದ್ಯಗಳು ಏನು ಪೂಜೆಗಳು ಇದಕ್ಕೆ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಇದು ನೋಡಿದರೆ ಇದು ಕೊರಗಜ್ಜನ ದೇವಸ್ಥಾನ ಅಂದರೆ ಸ್ವಾಮಿ ಕೊರಗಜ್ಜನ ಆದಿ ಸ್ಥಳಗಳು 7 ಆದಿ ಸ್ಥಳಗಳಿದ್ದಾವೆ ವೀಕ್ಷಕರೇ. ನೀವು ಎಲ್ಲೇ ಪೂಜೆ ಮಾಡಿಸೋದಿದ್ರು ಇವು 7 ಆದಿ ಸ್ಥಳಗಳಿಗೆ ಮಾತ್ರ ಹೋಗಿ ನಿಮಗೆ ಏನೇ ಕಷ್ಟ ಕಾರ್ಪಣ್ಯಗಳಿರಲಿ, ನಿಮಗೆ ಏನೇ ನಿಮ್ಮ ಇದರಲ್ಲಿ ನೀವೇನೇನೋ ಕಳ್ಕೊಂಡಿದ್ರೆ ಅಥವಾ ನೀವೇನಾದ್ರು ಪಡ್ಕೋಬೇಕು ಅಂತಿದ್ರೆ ಪ್ರತಿಯೊಂದಕ್ಕೂ ನೀವು ಏನೇ ನಿಮ್ಮ ಕಷ್ಟ ಕಾರ್ಪಣ್ಯಗಳಿದ್ರೂ ಈ ತುಳುನಾಡಿನ ಕೊರಗಜ್ಜನ ಟೆಂಪಲ್ಗೆ ಹೋಗ್ಬೋದು ವೀಕ್ಷಕರೇ. ತುಂಬ ಜನ ತುಂಬ ಪೂಜೆ ಮಾಡುವಂಥ ದೈವಶಕ್ತಿ ಉಳ್ಳ ಕೊರಗಜ್ಜನ ಟೆಂಪಲ್ ವೀಕ್ಷಕರೇ. ಇದು ಇರೋದು ವೀಕ್ಷಕರೇ ಕುತ್ತಾರ್ ಅಂತ ವೀಕ್ಷಕರೇ. ಅಲ್ಲಿ ಬರೋದು ಮಂಗಳೂರಿನ ಕುತ್ತಾರ್ ಅನ್ನೋ ಪ್ಲೇಸಲ್ಲಿ ಬರೋದು. ಇದು ನಿಮಗೆ ಬಸ್ ಸ್ಟ್ಯಾಂಡಿಂದ 15 ಕಿಲೋಮೀಟರ್ ಸಿಗುತ್ತೆ. KSRT ಬಸ್ ಸ್ಟ್ಯಾಂಡಿಂದ. ರೈಲ್ವೆ ಸ್ಟೇಷನಿಂದ 11 ಕಿಲೋಮೀಟರಲ್ಲಿ ನಿಮಗೆ ಈ ಆದಿ ಸ್ಥಳ ಬರುತ್ತೆ ವೀಕ್ಷಕರೇ. ತುಂಬ ಜನ ವಿಸಿಟ್ ಮಾಡೋದು ಇದೇ ಆದಿ ಸ್ಥಳಗಳಿಗೆ. ಇಲ್ಲ ಅಂದರೆ ನೀವು ಅದಕ್ಕೆ ಹೋಗಲಿಲ್ಲ ಅಂದರೆ ನೀವು ಸೋಮೇಶ್ವರ, ಬೋಲ್ಯ, ಮಿತ್ತ, ಉಜಿಲ, ತಾಳ, ದೇರಳಕಟ್ಟೆ ಈ ಥರ ತುಂಬಾನೇ 5, 6, 7 ಆದಿ ಸ್ಥಳಗಳಿದೆ ವೀಕ್ಷಕರೇ. ನೀವು ಅಲ್ಲಿಗೆ ಹೋಗಿ ವೀಕ್ಷಣೆ ಮಾಡ್ಬೋದು ಮತ್ತು ಇದ್ರದ್ದು ಕೊರಗಜ್ಜನ ಕೋಲನ್ನು ಕೂಡ ನೋಡ್ಬೋದು. ಅದಕ್ಕೆ ನೀವು ಏನೇ ಮಾಹಿತಿ, ಕೊರಗಜ್ಜನ ಕೋಲ ಎಷ್ಟು ಗಂಟೆಗೆ, ಮೇನ್ಲಿ 6:30ಗೆ ಏನಾದ್ರು ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ. ಇಲ್ಲಿ ಟೈಮಿಂಗ್ಸ್ ಕೊಟ್ಟು 6:30 ಟು ಮಾರ್ನಿಂಗಲ್ಲಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ನಿಮಗೆ ಏನೇ ಮಾಹಿತಿ ಬೇಕು ಅಂದರೆ ನಾನು ಅವ್ರದ್ದು ವಾಟ್ಸಪ್ ನಂಬರು ಇಲ್ಲೇ ಹಾಕಿದ್ದೀನಿ ವೀಕ್ಷಕರೇ. ಅದ್ರ ಬಗ್ಗೆ ಕಾಲ್ ಮಾಡಿಕೊಂಡು ಯಾವ ಥರ ಪೂಜೆಗಳು ಅಂದರೆ ಪೂಜಾ ಡೀಟೇಲ್ಸ್ ಏನು ಕೊಟ್ಟಿಲ್ಲ, ಅಲ್ಲಿ ನೈವೇದ್ಯಗಳು ಏನೇನು ಅಂತ ನಾನು ನಿಮಗೆ ಇಲ್ಲೇ ತಿಳಿಸ್ಕೊಡ್ತೀನಿ. ಅವ್ರಿಗೆ ಒಂದ್ಸರಿ ಬಿಫೋರ್ ಗೋಯಿಂಗ್ ನೀವೇನಾದ್ರು ಸ್ಪೆಸಿಫಿಕ್ ಏನಾದ್ರು ಮಾಡಿಸ್ಬೇಕು ಅಥವಾ ಕೋಲ ಬಗ್ಗೆ ಏನಾದ್ರು ಕೇಳ್ಕೋಬೇಕು ಅಂತಿದ್ರೆ ನೀವು ಈ ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿಕೊಂಡು ಕೇಳ್ಕೊಳ್ಳಿ ವೀಕ್ಷಕರೇ. ನಾನಿಲ್ಲಿ ಎಲ್ಲ ಆದಿ ಸ್ಥಳಗಳ ನೇಮು ಹಾಕೊಂಡಿದ್ದೀನಿ. ಮೇನ್ಲಿ ನೀವು ಹೋಗ್ಬೇಕಾದ್ರೆ ಮಂಗಳೂರು ಕುತ್ತಾರ್ ಅನ್ನೋ ಪ್ಲೇಸಿಗೆ ಹೋದರೆ ನೀವು ಅಲ್ಲಿ ಕೊರಗಜ್ಜನ ಟೆಂಪಲ್ ಆದಿ ಸ್ಥಳ ಇರುತ್ತೆ. ಅಲ್ಲಿ ನಿಮಗೆ ಎಲ್ಲ ಪೂಜೆಗಳು, ಕೋಲಗಳು ಎಲ್ಲ ನಡೆಯೋದ್ರಿಂದ ಅಲ್ಲಿಗೆ ಹೋದರೆ ಬೆಸ್ಟ್ ವೀಕ್ಷಕರೇ. ಈಗ ಇನ್ನೊಂದು ನೋಡಿದ್ರೆ ಇದ್ರದ್ದು ಅನ್ಸ್ಟೋಲ್ಡ್ ಸ್ಟೋರಿ ಅಂದರೆ ದಂತಕತೆ ಒಂದಿದೆ ವೀಕ್ಷಕರೇ. ತುಂಬ ಜನ ಹುಟ್ಟು ಹಾಕಿರೋ ಕಥೆಗಳಾಗಲಿ, ಈಗಿನ ತನಕ ಅವರು ಕೊರಗಜ್ಜ ಹೇಗೆ ನಿಧನರಾದರು ಅನ್ನೋದಕ್ಕೆ ಈಗಿನ ತನಕ ಸತ್ಯ ಕಥೆಗಳು ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ. ಎಲ್ಲರದು ಒಂದೊಂದು ದಂತಕಥೆಗಳನ್ನ ನಂಬ್ಕೊಂಡು ಬಂದಿದ್ದಾರೆ. ಅದೇ ಒಂದು ದಂತಕಥೆಗಳನ್ನ ನಿಮಗೆಲ್ಲರಿಗೂ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇನ್ನೊಂದು ಏನು ಅಂದರೆ ವೀಕ್ಷಕರೇ, ಇಲ್ಲಿ ಕೊರಗಜ್ಜನ ಏನಕ್ಕೋಸ್ಕರ ಕೊರಗಜ್ಜನ ಅಂತ ಕರೀತಾರೆ ಅಂದರೆ ಅವರ ಹೆಸರು ಬಂದ್ಬಿಟ್ಟು ಕೊರಗ ತನಿಯ ಅಂತ ವೀಕ್ಷಕರೇ. ಅದು ತುಳುಲಿ ತನಿಯ ಅಂತ ಕರಿತಿದ್ರು ಕೊರಗಜ್ಜನ. ಆಗಿನ ಸಂಪ್ರದಾಯ ಕಾಲದಲ್ಲಿ ನಾವೆಲ್ಲ ಏಜ್ ಆದರ್ನ ಅಜ್ಜ ಅಂತ ಕರಿತಿದ್ವು. ಇವ್ರಿಗೆ ಕೊರಗಜ್ಜನಿಗೆ ಒಂಥರ ಯಂಗ್ ಏಜಲ್ಲೇ ಇವರು ತೀರ್ಕೊಂಡಾಗ, ಅವರು ದೈವಶಕ್ತಿ ಪಡೆದಾಗ ಅವ್ರನ್ನ ಆಗಿಂದಲೇ ಅಜ್ಜ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿ ಅವರಿಗೆ ಕೊರಗಜ್ಜ ಅನ್ನೋದು ಹೆಸರು ಬಂದಿದ್ದು ವೀಕ್ಷಕರೇ. ಬಟ್ ಅವರು ಚಿಕ್ಕ ವಯಸ್ಸಲ್ಲೆಲ್ಲ ಬೆಳಿಬೇಕಾದ್ರೆ ಕೊರಗ ತನಿಯ ಅಂತ ಹೇಳ್ಕೊಂಡು ಅವ್ರ ಹೆಸರು ಇತ್ತು ವೀಕ್ಷಕರೇ. ಹಾಗಾಗಿ ಇದು ಕೊರಗಜ್ಜನ ಟೆಂಪಲ್ ಅಂತ ಅಥವಾ ಕೊರಗಜ್ಜ ಅಂತ ಹೆಸರು ಬಂದಿದ್ದು ವೀಕ್ಷಕರೇ ಆ ಪುಣ್ಯ ಸ್ಥಳಗಳಿಗೆ, ಆ ದೇವರಿಗೆ ವೀಕ್ಷಕರೇ. ಒಂದು ದಂತಕಥೆ ಇದೆ ವೀಕ್ಷಕರೇ. ಅದು ಎಷ್ಟು ಟ್ರೂನ ಗೊತ್ತಿಲ್ಲ, ಬಟ್ ಎಲ್ಲ ತಲೂ ಅದೇ ಲಿಖಿತವಾಗಿರೋದು. ಆ ದಂತಕಥೆಗಳನ್ನ ಎಲ್ಲರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ. ಇಲ್ಲಿ ಇವರು ಒಂದು ಶಿಶು, ಚಿಕ್ಕ ಮಗು ಆಗಿದ್ದಾಗ ವೀಕ್ಷಕರೇ ಅವರ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಳ್ತಾರಂತೆ ವೀಕ್ಷಕರೇ. ಈ ಕೊರಗ ತನಿಯ ಅವರು ಆವಾಗ ಅವರು ಒಬ್ಬಂಟಿಯಾಗಿದ್ದಾಗ ಅವರು ಮೈರಕ್ಕ ಅನ್ನೋರೊಬ್ರು ಅವ್ರನ್ನ ತಗೊಂಡೋಗಿ ಸಾಕ್ತಾರಂತೆ ವೀಕ್ಷಕ. ಅವ್ರು ಇಬ್ರು 2 ಜೊತೆ ಮಕ್ಳ ಜೊತೆ ಇವ್ರನ್ನೂ ಕರ್ಕೊಂಡೋಗಿ ಈ ಕೊರಗ ತನಿಯ ಅವ್ರನ್ನ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಸಾಕ್ತಾರಂತೆ ವೀಕ್ಷಕರು. ಅವ್ರ ಮಕ್ಳ ತರನೇ ತುಂಬಾ ಚೆನ್ನಾಗಿ ಸಾಕೊಂತಾರಂತೆ. ಅವಾಗ ಅವ್ರ ಮನೆ ಕುಟುಂಬ ವ್ಯಾಪಾರ ತುಂಬಾ ಅಭಿವೃದ್ಧಿ ಹೊಂದುತ್ತಂತೆ ವೀಕ್ಷಕರೇ. ಅದಾದ್ಮೇಲೆ ಅವರು ಬಿದಿರನ್ನ ಎಲ್ಲ ಹಿಡ್ಕೊಂಡು ಬಿದಿರಲ್ಲಿ ಕಸುಬು ಕೆಲಸ ಮಾಡಿಕೊಂಡು ತುಂಬಾ ಮಾಡಿ, ಅದರಿಂದ ಇವನು ಆ ಬಿದಿರದೆಲ್ಲ ಕೆಲಸ ಮಾಡಿ ಅಂದ್ರೆ ಬುಟ್ಟಿ ಮಾಡೋದು, ಬಿದಿರಿಂದ ಬೇರೆ ಅನೇಕ ವಸ್ತುಗಳನ್ನ ಮಾಡಿ ಮಾರಾಟ ಮಾಡೋದು ಎಲ್ಲ ಮಾಡ್ತಾ ಇದ್ರಂತೆ ವೀಕ್ಷಕರೇ. ಅವ್ರ ಫ್ಯಾಮಿಲಿಯರು ಮಾಡ್ತಾ ಇದ್ದಾಗ
ಇದ್ದಾಗ ಏನಾಗುತ್ತಂತೆ, ಒಂದು ದಿನ ಅವರ ದೇವಾಲಯಗಳಲ್ಲಿ, ಎಲ್ಲ ಊರಿನ ದೇವಾಲಯಗಳಲ್ಲಿ ಏನೋ ನೈವೇದ್ಯನೋ ಅಥವಾ ಏನೋ ಜಾತ್ರೆನೋ ಏನೋ ಹಬ್ಬನೋ ಸ್ಟಾರ್ಟ್ ಆಗುತ್ತಂತೆ. ಅದಕ್ಕೆ ತಂಗಿನ ಗರಿಗಳಾಗಲಿ, ಬಾಳೆಹಣ್ಣಾಗಲಿ, ಪೂಜಾ ವಸ್ತುಗಳಾಗಲಿ ಎಲ್ಲವನ್ನು ಹೊತ್ಕೊಂಡ್ಬರೋಕ್ಕೆ ಒಬ್ರು ಬೇಕಾಗಿರೋ. ಅವಾಗ ಮೈರಕ್ಕ ಏನು ಮಾಡ್ತಾಳಂತೆ, 7 ಜನ ಬೇಕಾಗಿರಂತೆ ಅದಕ್ಕೆ. ಬಟ್ 7 ಜನ ಆ ಟೈಮಲ್ಲಿ ಸಿಗದೇ ಇದ್ದಾಗ ಈಗ ಕೊರಗತನಿಯನ್ನೇ ಕರೆದುಬಿಟ್ಟು ನೀನು ಇದನ್ನ ಕೆಲಸ ಮಾಡಬೇಕು ಅಂತ ದೇವಸ್ಥಾನ ತನಕ ಹೊತ್ಕೊಂಡು ಹೋಗಿ ಕೊಡಬೇಕು ಅಂತ ಅವನು ಹೇಳ್ತಾನಂತೆ. 7 ಜನಿಗೆ ಊಟ ಮಾಡಿರ್ತಿಲ್ಲ ಅದೆಲ್ಲ ನನಗೆ ಕೊಡಬೇಕು ಅಂತ. ಅವಾಗ ಅವಳು ಹೇಳ್ಬಿಟ್ಟು ಇವಳನ್ನ ಕಳಿಸ್ತಾಳಂತೆ. ಇವನು ಎಲ್ಲ ಪ್ರತಿಯೊಂದು ಬಾಳೆ ಗಿಡಗಳಾಗಲಿ, ಪೂಜಾ ಸಾಮಾನುಗಳಾಗಲಿ, ತಂಗಿನ ಗರಿಗಳಾಗಲಿ ಎಲ್ಲ ತಗೊಂಡೋಗಿ ಇವನು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ದೇವಸ್ಥಾನದ ಮೆಟ್ಲನ್ನ ಅಲ್ಲಿ ಊರಿನ ಜನಗಳಾಗಲಿ ಯಾರೋ ಹತ್ತಕ್ಕೆ ಬಿಡಾಗಲಿ, ಕೀಳು ಜನಗಳು ಅನ್ನೋದು ಹೇಳೋದಕ್ಕೆ ಇವನಿಗೆ ಅವಮಾನ ಮಾಡಿ ಅದಕ್ಕೆ ದೇವಸ್ಥಾನಕ್ಕೆ ಹತ್ತಕ್ಕೆ ಬಿಡೋದಂತೆ. ಆದರೂ ಇವನು ವಾದ ಮಾಡಿಬಿಟ್ಟು ನಮ್ಮ ವಸ್ತುಗಳೆಲ್ಲ ಬೇಕು ನಿಮಗೆ, ನಮ್ಮ ದೇವಸ್ಥಾನ ಹತ್ತಕ್ಕೆ ಬಿಡಲ್ಲ ಅಂತ ಕೇಳಿರೋ ಯಾರು ಅವಳನ್ನ ಮಾತುಗಳನ್ನ ತಲೆಗೆ ಹಾಕೊಂಡಲ್ಲೇ ಇಡ್ತಾರಂತೆ. ಅವಾಗ ಇವನು ಮೆಟ್ಲ ಹತ್ರನೇ ನಿಂತ್ಕೊಂಡಿದ್ದಾಗ ಅಲ್ಲಿ ಒಂದು ಉಪ್ಪಿನಕಾಯಿಗೆ ಯೂಸ್ ಮಾಡುವಂಥ ಒಂದು ಹಣ್ಣಿನ ಮರ ನೋಡ್ತಾರಂತೆ ವೀಕ್ಷಕರೇ. ಆ ಮೈರಕ್ಕ ಒಂದು ದಿನ ಉಪ್ಪಿನಕಾಯಿ ಖಾಲಿ ಆಗಿರೋದು ಅವನಿಗೆ ಹೇಳಿರ್ತಾಳಂತೆ ತನಿಯಾಗೆ. ಅವಾಗ ಏನು ಮಾಡ್ತಾನಂತೆ, ಅವನು ಆ ಹಣ್ಣಿನ ಮರದ ಉಪ್ಪಿನಕಾಯಿ ಹಣ್ಣಿನ ಏನಾರು ಕಿತ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ದೇವ್ರದ ಮೇಲೆ ಸ್ಟೆಪ್ ಮೇಲೆ ಹತ್ತುತ್ತಾ ಹೋಗ್ತಾನಂತೆ. ಇನ್ನೂ ಸಿಗಲ್ವಂತೆ. ಅದು ದೇವರ ಕಳಸದ ಮೇಲೆ ಹತ್ಕೊಂಡು ಹೋಗಿ ಹಣ್ಣನ್ನ ಕೀಳ್ತಾನಂತೆ. ಅವಾಗ ದೇವರ ಕಳಸ ತುಣಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಇದ್ದಂಥ ದೈವ ಮಾಯವಾಗಿ ಇವನೇ ದೈವ ರೂಪ ಆಗಿ ಕೊರಗಜ್ಜ ಆಗಿ ಅಲ್ಲಿ ಅವಾಗಿಂದ ಕೊರಗಜ್ಜ ಆಗಿದ್ದು ಅಂತ ಒಂದು ದಂತಕಥೆ ವೀಕ್ಷಕರೇ. ಇನ್ನೊಂದೇನು ಅಂದರೆ, ಅವನು ಆ ದೇವಸ್ಥಾನದ ಮೆಟ್ಲು ಎಲ್ಲ ತುಣಿದ್ರಿಂದ ಅಲ್ಲಿ ಊರಿನ ಜನ ಸಮುದಾಯದವರು ಏನೋ ಸಾಯಿಸಿದ್ರು ಅವಾಗಿಂದ ಅವನು ಕೊರಗಜ್ಜ ದೈವ ಆಗಿದ್ದು ಅನ್ನೋದು ಇನ್ನೊಂದು ದಂತಕಥೆ ವೀಕ್ಷಕರೇ. ಯಾವುದು ನಿಜಾನ ಗೊತ್ತಿಲ್ಲ, ದಂತಕಥೆ ಯಾರಿಗೆ ಗೊತ್ತೋ ಅವರೇನೇ ಇದು ಮಾಡ್ಬೋದು. ಬಟ್ ಇದೆಲ್ಲ ಲಿಖಿತವಾಗಿರೋದು, ಇದೆಲ್ಲ ಬರ್ದಿರೋದು, ಒಂದೊಂದು ಲೇಖನ ಆಗಲಿ ಒಂದೊಂದು ವಿಡಿಯೋದಾಗಲಿ ಅದನ್ನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಮತ್ತು ಅದೇ ಥರ ಈ ಕೊರಗಜ್ಜನಿಗೆ ನೈವೇದ್ಯನು ವೀಕ್ಷಕರೇ ಹಿಂಗೆ ಮಾಡ್ತಾರೆ. ಅವಾಗಿಂದ ಅವನು ಕಾಣಿಸ್ಕೊಂಡೇ ಇರೋದ್ರಿಂದ ಅವಾಗಿಂದ ಈ ದೈವನ ತುಂಬ ನಂಬ್ಕೊ ಬಂದಿದ್ದಾರೆ, ತುಂಬ ತುಳುನಾಡಲ್ಲಿ ತುಂಬ ಪೂಜೆ ಮಾಡ್ತಾರೆ. ಈಗಂತೂ ಎಷ್ಟು ಫೇಮಸ್ ಆಗಿ ಯಾರೇ ಅಲ್ಲಿಗೆ ಹೋದ್ರೂ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲರಿಗೂ ಏನೇ ಕಷ್ಟ ಇದ್ರೂ, ಆರೋಗ್ಯದಲ್ಲಿ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಹೋಗಿ ಕೊರಗಜ್ಜನಿಂದ ಒಳ್ಳೇದಾಗಿದ್ದಂತೆಯೇ ತುಂಬ ನುಡಿಗಳು, ತುಂಬ ನ್ಯೂಸಲ್ಲಿ ತುಂಬ ಲಿಖಿತವಾಗಿ ಬರೆದಿದ್ದಾರೆ ವೀಕ್ಷಕರೇ. ಈಗಲೂ ನೀವು ತಿಳ್ಕೊಬೋದು ಅದನ್ನು. ಇನ್ನೊಂದು ವಿಶೇಷ ಅಂದರೆ ಇದಕ್ಕೆ ನೈವೇದ್ಯ ವೀಕ್ಷಕರೇ. ಈ ದೈವಿಗೆ ನೈವೇದ್ಯ ಮದ್ಯ. ಏನಕ್ಕೆ ಮದ್ಯ ಅಂದರೆ, ಈ ಮೈರಕ್ಕ ಅಂತ ಹೇಳಿದ್ನಲ್ಲ, ಅವರು ಕಳ್ಳು ಅದನ್ನ ಕಳ್ಳನ ಮಾರಾಟ ವ್ಯಾಪಾರ ಮಾಡೋದಂತೆ. ಕಳ್ಳು ಅಂದ್ರೆ ಏನಂದ್ರೆ ವೀಕ್ಷಕರೇ, ಈ ತೆಂಗಿನ ಮರದಿಂದ ಅಥವಾ ಅಡಿಕೆ ಮರ, ಅದು ಇನ್ನೊಂದು 2-3 ಮರಗಳಿದೆ, ಅದರಿಂದ ಅವರು ಕಳ್ಳು ಅದನ್ನ ಕಳ್ಳು ನೀರು ಅಂತ ಬರುತ್ತೆ, ಅದನ್ನ ಶೇಖರಣೆ ಮಾಡಿಬಿಟ್ಟು ಮಾರ್ತಾರೆ ವೀಕ್ಷಕರೇ. ಅದೇನಂದ್ರೆ ಅದೊಂಥರ ಸರಾಯಿ ಥರ ಇರುತ್ತೆ. ಸರಾಯಿ ಅಂದರೆ ಮಜ್ಜಿಗೆ ಥರ ಬರುತ್ತೆ, ಅದು ಅಷ್ಟೇ. ಅದನ್ನು ಕುಡಿದ್ರೂ ಸ್ವಲ್ಪ ಕಿಕ್ಕೆ ಇರುತ್ತೆ. ಅದನ್ನ ಅವ್ರ ಮನೇಲಿ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಅವ್ರ ಮನೆಯಲ್ಲೆಲ್ಲ ತನಿಯನು ಸ್ವಲ್ಪ ಕುಡಿತಾ ಇದ್ದಂತೆ. ಅವಾಗಿಂದ ಹೇಳ್ಕೊಂಡು ಆ ದೈವನಿಗೆ ತನಿಯನಿಗೆ ಅವಾಗೆಲ್ಲ ಕಳ್ಳೆಲ್ಲ ಇಡ್ತಿದ್ರಂತೆ. ಈಗ ಕಳ್ಳು ಹೋಗಿ ಮದ್ಯ ಬಂದಿದೆ ಪ್ಯಾಕೆಟ್ ಎಲ್ಲ ತಗೊಂಡು ಹೋಗೋದು ಅದೆಲ್ಲ ಮಾಡ್ತಾರೆ. ಅಂದರೆ ದೇವಿ ಕೊರಗಜ್ಜನಿಗೆ ಚಕ್ಲಿ ಆಗಲಿ, ಬೀಡಿ ಎಲೆ ಅಡಿಕೆ ಆಗಲಿ, ಬೀಡಿ ಆಗಲಿ ಅದನ್ನೇ ತಗೊಂಡು ಹೋಗಿ ಅವರಿಗೆ ನೈವೇದ್ಯ ಮಾಡೋದಂತೆ ವೀಕ್ಷಕರೇ. ಈಗಲೂ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಿದಾರಂತೆ ವೀಕ್ಷಕರೇ. ಹಾಗಾಗಿ ಅದು ಒಂದು ವಿಚಿತ್ರವಾದ ನೈವೇದ್ಯಗಳು, ಅದು ಒಂದು ನಮಗೆ ಕಾಣಸಿಗುತ್ತದೆ ಈಗ ಆ್ಯಕ್ಚುಲಿ. ಇನ್ನೊಂದು ಏನು ಅಂದರೆ ವೀಕ್ಷಕರೇ, ಇದ್ರದ್ದು 6:30 ಆದಮೇಲೆ ವುಮೆನ್ಗೆ ಅಲೋಡ್ ಇರಲ್ಲ ಅದನ್ನು ಮೆನ್ಷನ್ನೇ ಮಾಡಿದ್ದಾರೆ ವೆಬ್ಸೈಟಲ್ಲಿ. ಅದ್ರ ಇನ್ಫಾರ್ಮೇಷನ್ ಎಕ್ಸಾಕ್ಟಾಗಿ ನನಗೂ ಗೊತ್ತಿಲ್ಲ, ಅವ್ರು ಕಾಲ್ ಮಾಡ್ಕೊಂಡು ಕೇಳ್ಕೊಳ್ಳಿ. 6:30 to PM to ಮಾರ್ನಿಂಗ್ 6:30 AM ತನಕ ಅಲ್ಲಿ ಅಲೋಡ್ ಇರಲ್ವಂತೆ ವೀಕ್ಷಕರೇ ಹೆಣ್ಮಕ್ಳುಗಳಿಗೆ. ಹಾಗಾಗಿ ಅದನ್ನು ಏನೇ ಹೋಗಬೇಕು ಅಂತಿದ್ರೆ ಹೆಣ್ಮಕ್ಳುಗಳು ಅದಾದಮೇಲೆ ಕಾಲ್ ಮಾಡ್ಕೊಂಡು ಕೇಳ್ಕೊಳ್ಳಿ ಅದು ಯಾವ ಥರ ಏನು ಅಂತ. ಅದ್ರ ಡೀಟೇಲ್ಸ್ ಬೇಕು ಅಂದರೂ ನಾನು ಇನ್ನೊಂದು ನೆಕ್ಸ್ಟ್ ಇದರಲ್ಲೆಲ್ಲ ಅದನ್ನು ಕಮೆಂಟ್ಸ್ ಮಾಡಿ ಹೇಳ್ತೀನಿ ಏನಕ್ಕೋಸ್ಕರ ಅದು ಅಂತ. ಬಟ್ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಿಮಗೆ ದೇವಸ್ಥಾನದ್ದು ಅಷ್ಟೇ ಮಾರ್ನಿಂಗಿಂದ ಈವ್ನಿಂಗ್ ತನಕ ಓಪನ್ ಆಗಿರುತ್ತೆ, ನೀವು ಹೋಗ್ಬೋದು. ಬಟ್ 6:30 ಮೇಲೆ ಲೇಡೀಸ್ ಹೋಗೋದಕ್ಕೆ ಏನೇ ಕನ್ಫರ್ಮೇಷನ್ ಬೇಕಂದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಪೂಜೆ ಬಗ್ಗೆ ಎಲ್ಲ ಕೋಲ ಆಲ್ಮೋಸ್ಟ್ ಎಲ್ಲ ಈವ್ನಿಂಗ್ ನಡೆಯುತ್ತೆ ಅನಿಸುತ್ತೆ. ಆ ಕೋಲದಲ್ಲಿ ಏನಕ್ಕೆ ಅಂದರೆ ಅವಾಗೆಲ್ಲ ಆ ಕಾಲದಲ್ಲೆಲ್ಲ ಹೆಣ್ಣುಮಕ್ಳಿಗೆ ಅಲೋಡ್ ಇರಲ್ವಂತೆ. ಏನಕ್ಕೆ ಅಂದರೆ ಅವರು ಕೊರಗಜ್ಜನ ಇದು ಬರುತ್ತಲ್ಲ, ದೈವ ಬರುತ್ತಲ್ಲ, ಅವರು ಆ ತಾಳೆ ಗರಿ ಎಲ್ಲ ಕಟ್ಕೊಂಡು ಅವೆಲ್ಲ ಇದು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಅದಕ್ಕೋಸ್ಕರ ಆ ತಾಳೆಗಳಿಗೆಲ್ಲ ಕಟ್ಕೊಂಡು ಇದು ಮಾಡಬೇಕಾದ್ರೆ ಹೆಣ್ಣುಮಕ್ಳಿಗೆ ಅದು ಆ ಟೈಮಲ್ಲಿ ಅಲೋಡ್ ಇರಲಿಲ್ವಂತೆ. ಬಟ್ ಈಗೆಲ್ಲ ಅಲೋಡ್ ಇದೆಯೋ ಏನೋ ಗೊತ್ತಿಲ್ಲ. ಅದು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ನಾನು ಹೇಳ್ತೀನಿ. ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಗೊತ್ತಾದಾಗ ನಾನು ಶೇರ್ ಮಾಡ್ತೀನಿ ವೀಕ್ಷಕರೇ. ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್, ದೈವಗಳು ಹೇಗೆ ಇದು, ನೀವು ಯಾವ ಟೈಮಿಗೆ ಹೋಗಬೇಕು, ಎಲ್ಲಿ ಬರೋದು, ಇದ್ರ ಏನು ದಂತಕಥೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ವೀಕ್ಷಕರಿಗೂ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಅಂದರೆ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್, ಟೇಕ್ ಕೇರ್.